ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ವೇದಿಕೆಯ ಅಡ್ಮಿನ್ ಆಗಿರತಕ್ಕಂತಹ ಶ್ರೀ ವಿಜಯ್ ಕುಮಾರ್ ಕಮ್ಮಾರ್ ಅವರಿಗೂ ಶರಣಾರ್ಥಿಗಳು. ನನ್ನ ಹೆಸರು ಡಾಕ್ಟರ್ ಸರ್ವಮಂಗಳ ಸಕ್ರಿ, ಲೇಖಕರು, ರಾಯಚೂರು. ಶರಣ ತತ್ವ ಸಿದ್ಧಾಂತ ಮತ್ತು ವಚನ ಸಾಹಿತ್ಯ ಮತ್ತು ಸಂಸ್ಕೃತಿಯನ್ನು ಬಿತ್ತರಿಸತಕ್ಕಂತಹ ಈ ವಚನ ಮಂದಾರ ವೇದಿಕೆಯಲ್ಲಿ ಈ ದಿನ ಅಲ್ಲಮ ಪ್ರಭುಗಳ ಜಯಂತಿಯ ನಿಮಿತ್ತ ನನ್ನ ಉಪನ್ಯಾಸವನ್ನು ನಾನು ಕೈಗೊಳ್ಳುತ್ತಾ ಇದ್ದೇನೆ. ನನ್ನ ವಿಷಯ ಸನ್ನಡತೆಯ ಭೃತ್ಯಾಚಾರ ಗುಹೇಶ್ವರನಿಗೆ ಅರ್ಪಿತ. ಈ ಕುರಿತು ನನ್ನ ಉಪನ್ಯಾಸವನ್ನು ನಾನು ಕೈಗೆತ್ತಿಕೊಳ್ಳುತ್ತೇನೆ. ವಚನ ಸಾಹಿತ್ಯದ ಒಂದು ಚರಿತ್ರೆಯಲ್ಲಿ ಕನ್ನಡ ಭಾಷೆ ಕಂಡಂತಹ ಅತ್ಯಂತ ವಿಶಿಷ್ಟ ಅನುಭಾವಿ ವೈರಾಗ್ಯ ನಿಧಿ ಅಂತಂದ್ರೆ ಕವಿ ಅಲ್ಲಮ ಪ್ರಭು ಅಂತಂದು ಗಮನಿಸ್ಬೇಕು. ಮುಖ್ಯವಾಗಿ ಕನ್ನಡ ಸಂಸ್ಕೃತಿಯ ಮುಖಾಮುಖಿಯ ಚಿಂತನೆಯ ಅನುಭಾವಿ ಶರಣ ವಚನಕಾರರಲ್ಲಿ ಅತ್ಯಂತ ಶ್ರೇಷ್ಠ ನಿಷ್ಠುರವಾದಿ ಅನ್ನುತಕ್ಕಂತಹ ಮಾತು ವಿಮರ್ಶಕರ ಅಭಿಪ್ರಾಯ ಸಹಿತ ಹೌದು. ಅಲ್ಲಮನ ವಚನ ಚಂದ್ರಿಕೆಯಲ್ಲಿ ಸುಮಾರು 1294 ವಚನಗಳು ಲಭ್ಯವಾಗಿವೆ. ಗುಹೇಶ್ವರ ಪ್ರಭುಗಳ ಅಂಕಿತ ಎಂಬುದನ್ನು ಗಮನಿಸಬೇಕು. ಪ್ರಭುವಿನ ಆಧ್ಯಾತ್ಮಿಕ ಅನುಸಂಧಾನದ ಒಳಾರ್ಥವನ್ನು ನಾವು ಪಡೆದುಕೊಂಡಾಗ ವಚನಗಳನ್ನು ನಾವು ಅರ್ಥ ಮಾಡಿಕೊಳ್ಳಲು ಬಹಳ ಕಷ್ಟ ಅನ್ನೋತಕ್ಕಂತಹ ಮಾತು ಸಹಿತ ಇದೆಯಂತ. ವಚನಗಳಲ್ಲಿ ಬರತಕ್ಕಂತಹ ರೂಪಕ ಮತ್ತು ಅನುಭಾವಗಳನ್ನು ನಾವು ನೋಡಿದಾಗ ಅಲ್ಲಿ ಬೆಡಗಿನ ಭಾಷೆಯ ಒಂದು ಅನುಭವ ಪರಿಚಯ ನಮಗಾಗ್ತದ ಅಂತ. ಹೀಗಾಗಿ ಪ್ರಭುವಿನ ವಚನಗಳ ಅನುಸಂಧಾನ ಬಹಳ ಕಠಿಣ ಅನ್ನೋತಕ್ಕಂತಹ ಎಚ್ಚರಿಕೆ ಇದೆ. ಆಧ್ಯಾತ್ಮದ ಒಂದು ಚೌಕಟ್ಟಿನಲ್ಲಿ ಅಲ್ಲಮ ಪ್ರಭುಗಿರತಕ್ಕಂತಹ ಸ್ಥಾನ ಏನಿದೆಯಲ್ಲ, ಆತನ ಕಾವ್ಯ ಮೀಮಾಂಸಾ ಪ್ರಯೋಗಶೀಲತೆಯಲ್ಲಿ ಯಶಸ್ಸನ್ನು ಸಹಿತ ಕಾಣಲು ಪ್ರಭುವಿಗೆ ಸಾಧ್ಯವಾಗಿದೆ ಅಂತ. ಅಲ್ಲಮ ಪ್ರಭು ಮುಖ್ಯವಾಗಿ ಅವರ ಒಂದು ಜನ್ಮಸ್ಥಳ ಏನಿದೆಯಲ್ಲ, ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಬಳ್ಳಿಗಾವೆ ಅಂತಂದು 12ನೇ ಶತಮಾನದಲ್ಲಿ ಬನವಾಸಿ 12,000 ಎಂದು ಹೇಳತಕ್ಕಂತಹ ಒಂದು ದೊಡ್ಡ ಆಡಳಿತ ವಿಭಾಗದ ಸ್ಥಳವು ಸಹಿತ ಅದಾಗಿತ್ತು. ಕಾಳಾಮುಖ ಮತ್ತು ಶೈವರ ಅಲ್ಲಿ ಸ್ಥಾನವೂ ಸಹಿತ ಹೌದು ಅಂತ. ಚಾಮರಸನ ಪ್ರಕಾರ ಅಲ್ಲಮ ಪ್ರಭುನ ತಂದೆ ಇಲ್ಲಿ ಮುಖ್ಯವಾಗಿ ನಿರಹಂಕಾರಿ ಮತ್ತು ಸುಜ್ಞಾನಿಗಳು ತಂದೆ ತಾಯಿಗಳು. ಇವರು ಪ್ರಾಯಕ್ಕೆ ಬಂದಾಗ ಮದ್ದಳೆಯ ಸೇವೆಯಲ್ಲಿ ಆ ಕಲೆಯಲ್ಲಿ ಪ್ರಾವೀಣ್ಯತೆಯನ್ನು ಪಡೆದುಕೊಂಡಂತವರು ಅವರಾಗಿದ್ದರು. ಅಲ್ಲಮ ಪ್ರಭುಗಳು ಜೀವನದಲ್ಲಿ ಒಬ್ಬ ಹೆಣ್ಣಿನ ಪ್ರವೇಶವೂ ಸಹಿತ ಆಗ್ತದ. ಹರಿಹರನ ಪ್ರಕಾರ ಆಕೆ ಕಾಮಲತೆಯಾದರೆ, ಚಾಮರಸನ ಪ್ರಕಾರ ಆಕೆ ಮಾಯಾದೇವಿ ಅನ್ನೋತಕ್ಕಂತಹ ಮಾತು ಸಹಿತ ಇದೆ ಅಂತ. ಅನಿಮಿಷ ದೇವ ಅಲ್ಲಮ ಪ್ರಭುಗಳ ಗುರು ಸಹಿತ ಹೌದು ಅಂತ. ಹರಿಹರ, ಚಾಮರಸ, ಶೂನ್ಯ ಸಂಪಾದನಾಕಾರರು ಸಹಿತ ಇದನ್ನು ಒಪ್ಪಿಕೊಳ್ಳುತ್ತಾರೆ ಅಂತ. ಸ್ವತಃ ಅಲ್ಲಮನ ವಚನಗಳು ಸಹಿತ ಇದಕ್ಕೆ ಆಧಾರವನ್ನು ಸಹಿತ ಕೊಡ್ತವೆ. ಅಲ್ಲಮ ಪ್ರಭುವಿನ ಜೀವನದಲ್ಲಿ ಅನಿಮಿಷ ಗುರುವಿನ ಒಂದು ಸಂದರ್ಶನ ಒಂದು ಪ್ರಮುಖವಾದ ಘಟ್ಟ ಅಂತಾನೆ ಹೇಳ್ಬೋದು ಅಂತ. ಅಷ್ಟೇ ಅಲ್ಲ, ಮುಂದೆ ಪ್ರಭು ಬಹು ದೊಡ್ಡ ಸಾಧಕರಾಗಿ, ದಾರ್ಶನಿಕರಾಗಿ, ಅನುಭಾವಿಯಾಗಿ ಬಸವಣ್ಣನವರ ಅನೇಕ ಕಾರ್ಯಗಳಲ್ಲಿ ಆಧ್ಯಾತ್ಮಿಕ ಚಿಂತನೆಗೆ ಮಾರ್ಗದರ್ಶನವನ್ನು ಪಡೆದುಕೊಂಡಂತಹ ಶ್ರೇಷ್ಠ ದಾರ್ಶನಿಕ ಅಂತಂದ್ರೆ ಪ್ರಭು ಅನ್ನೋತಕ್ಕಂತಹ ಮಾತನ್ನು ಸ್ಮರಿಸಿಕೊಳ್ಳುತ್ತಾ, ಮುಖ್ಯವಾಗಿ ಇಲ್ಲಿ ನನಗೆ ಕಂಡು ಬರತಕ್ಕಂಥದ್ದು ಏನು ಅಂತಂದಾಗ, ಭೃತ್ಯಾಚಾರದ ಒಂದು ಪರಿಕಲ್ಪನೆ ಅದು ವಚನಗಳಲ್ಲಿ ಕಂಡು ಬರತಕ್ಕಂತಹ ಒಂದು ತಾತ್ವಿಕ ನೆಲೆಗಟ್ಟನ್ನು ಕುರಿತಾಗಿ ನಾನು ನನ್ನ ವಿಚಾರಗಳನ್ನು ಮಂಡಿಸ್ತೇನೆ. ವಚನಗಳಾಗಲಿ ಅಥವಾ ಜನಪದ ಕಾವ್ಯಗಳಾಗಲಿ ತತ್ವಪದಗಳಾಗಲಿ ಅಂದು ಕಾವ್ಯಗಳು ಎಂದು ಪರಿಗಣಿತ ಅಲ್ಲಿ ಆಗಿರಲಿಲ್ಲ. ಯಾಕಂತಂದ್ರೆ ಕನ್ನಡ ಮೀಮಾಂಸಾ ಶಾಸ್ತ್ರವೂ ಸಹಿತ ಇದಕ್ಕೆ ಹೊರತಲ್ಲ.
ಶರಣರ ಕಾಲ ಏನಿದೆಯಲ್ಲ, ಸಂಕೀರ್ಣಮಯವಾದ ಕಾಲಘಟ್ಟ ಅನ್ನೋತಕ್ಕಂತಹ ಮಾತಿದೆ. ಅಂದಿನ ಪ್ರಮುಖ ಧರ್ಮಗಳಾಗಿರತಕ್ಕಂತಹ ಬೌದ್ಧ, ನಾಥ, ಜೈನ, ತಾತ್ವಿಕ ದರ್ಶನಗಳ ಎದುರು ಭಕ್ತಿ ಸಾಹಿತ್ಯ ಏನಿದೆಯಲ್ಲ, ನಮ್ಮ ವಚನ ಸಾಹಿತ್ಯ ಪ್ರತ್ಯುತ್ತರವನ್ನು ನೀಡಿದಂತಹ ಕಾಲಘಟ್ಟವೂ ಸಹಿತ ಅದು ಎಂಬುದನ್ನು ಗಮನಿಸಬೇಕು. ಅಂದು ಇತಿಹಾಸದಲ್ಲಿ ಕಂಡು ಬಂದಿರತಕ್ಕಂತಹ ಸಾಕಷ್ಟು ಒಳ ಜಗಳಗಳನ್ನು ಗಮನಿಸಿದಾಗ ವಚನ ಸಾಹಿತ್ಯ ತನ್ನ ಮನಸ್ಸಿನ ತಾಕಲಾಟಗಳನ್ನು ಮುಂದಿಟ್ಟುಕೊಂಡು ಹಿರಿಯರ ದರ್ಶನಗಳನ್ನು ನಿರ್ದಾಕ್ಷಿಣ್ಯವಾಗಿ ಅದು ದಾಟುತ್ತಾ ಬಂದಿದೆ, ಪ್ರತ್ಯುತ್ತರವನ್ನು ಸಹಿತ ಕೊಟ್ಟಿದೆ ಎಂಬುದನ್ನು ಗಮನಿಸಬೇಕು. ಇದಕ್ಕೆ ಕನ್ನಡ ಜಾಯಮಾನಕ್ಕೆ ವಚನ ಸಂಸ್ಕೃತಿಯು ಸಹಿತ ಒಂದು ಎಂಬುದನ್ನು ಗಮನಿಸುತ್ತಾ, ಇಲ್ಲಿ ಮುಖ್ಯವಾಗಿ ಒಂದು ತಾತ್ವಿಕತೆಯ ಸಿದ್ಧಾಂತವನ್ನು ಹೇಳಬೇಕಾದರೆ ಅದರ ಮೂಲ ಮಧ್ಯಕಾಲೀನ ಭಕ್ತಿಯ ನೆಲೆಗಳನ್ನು ಗಮನಿಸಿದಾಗ ಮೂಲ ನೆಲೆ ಅಂತಂದ್ರೆ ಕಾಶ್ಮೀರದ ಶೈವ ಮತ್ತು ಆಮೇಲೆ ಬರತಕ್ಕಂತಹ ಇಲ್ಲಿ ತಮಿಳಿನ ಶೈವ ಸಿದ್ಧಾಂತದ ಪ್ರೇರಣೆಯನ್ನೇ ಪಡೆದುಕೊಡ್ತವೆ. ಆದರೆ ಅಲ್ಲಿ ಆ ಪ್ರೇರಣೆಗಿಂತ ಭಿನ್ನವಾಗಿ ನಮ್ಮ ವಚನಕಾರರು ಭಿನ್ನವಾದ ನೆಲೆಗಳ ಮೂಲಕ ತಮ್ಮ ಬೌದ್ಧಿಕ ಮೌಲ್ಯಗಳನ್ನು ಕುರಿತು ಬಹಳ ಸುಂದರವಾಗಿ ಚರ್ಚೆಗೆ ಎತ್ತಿಕೊಟ್ಟದ್ದನ್ನು ಸಹಿತ ಕಾಣಬಹುದು. ಸ್ವತಂತ್ರವಾದಂತಹ ಸಿದ್ಧಾಂತಗಳು ವಚನ ಸಾಹಿತ್ಯದಲ್ಲಿ ಕಂಡು ಬಂದರೆ ಅದನ್ನು ಶರಣರು ತಮ್ಮ ಆಧ್ಯಾತ್ಮದ ಒಂದು ಮನೋಭೂಮಿಕೆಯಲ್ಲಿ ಸ್ಪಷ್ಟತೆಯನ್ನು ಕೊಟ್ಟದ್ದನ್ನು ಕಾಣಬಹುದು ಅಂತ. ವಚನ ಸಂಸ್ಕೃತಿಯ ಒಂದು ಆಂತರಿಕ ನೆಲೆಯಲ್ಲಿ ಏನಿದೆಯಲ್ಲ ಅದು ಪಂಚಾಚಾರಗಳು ಅಂತ. ಪಂಚಾಚಾರಗಳಲ್ಲಿ ಲಿಂಗಾಚಾರ, ಸದಾಚಾರ, ಶಿವಾಚಾರ, ಗಣಾಚಾರ, ಭೃತ್ಯಾಚಾರಗಳು ಇವು ಶರಣ ಸಂಸ್ಕೃತಿಯ ದಾರ್ಶನಿಕ ನೈತಿಕತೆಯನ್ನು ಬಿಂಬಿಸತಕ್ಕಂತಹ ಆಧ್ಯಾತ್ಮದ ಒಂದು ಸೋಪಾನಗಳು ಅಂತ. ಈ ಪಾರಿಭಾಷೆಗಳಲ್ಲಿ ಅಪರಿಮಿತವಾಗಿ ನಮಗೆ ಕಂಡರು ಅವುಗಳ ಹಿಂದಿರತಕ್ಕಂತಹ ಮನೋಧರ್ಮ ಏನಿದೆಯಲ್ಲ ಅದು ವಿಶ್ವ ವ್ಯಾಪಕವಾದದ್ದು ಸಹಿತ ಉಂಟು ಅಂತ. ಹೀಗಾಗಿ ಸಕಲ ಮಾನವನ ಕಲ್ಯಾಣದ ಅಭಿವೃದ್ಧಿಗೆ ಕೈಗೊಂಡಂತಹ ಈ ಭಕ್ತಿಯ ಕೈಂಕರ್ಯ ಏನಿದೆಯಲ್ಲ ಶರಣರು ಸ್ಪಷ್ಟಪಡಿಸಿ ಅದನ್ನು ಕಾರ್ಯರೂಪಕ್ಕೆ ಮನುಕುಲಕ್ಕೆ ತಂದುಕೊಟ್ಟದ್ದೇ ಈ ಪಂಚಾಚಾರಗಳು. ಲಿಂಗಾಚಾರ ಅನ್ನುವುದೇನಿದೆಯಲ್ಲ ಇದು ಅಂತರಂಗದ ಶುದ್ಧಿಯನ್ನು ಬಿಂಬಿಸಿದರೆ, ಸದಾಚಾರ ಮನದ ಶುದ್ಧಿಯನ್ನು ಅದು ಪ್ರೇರೇಪಿಸುತ್ತದೆ, ಶಿವಾಚಾರ ದನದ ಶುದ್ಧಿಯನ್ನು ನಮ್ಮ ಮುಂದೆ ಮಾಡುತ್ತದೆ, ಗಣಾಚಾರ ನಡೆಯ ಶುದ್ಧಿಯನ್ನು ಹೇಳುತ್ತದೆ, ಭೃತ್ಯಾಚಾರ ನುಡಿಯ ಶುದ್ಧಿಯನ್ನು ಅಲ್ಲಿ ಶುದ್ಧಿಯನ್ನು ನಮ್ಮ ಮುಂದೆ ಬಹಳ ಪ್ರೇರೇಪಣೆ ಮಾಡತಕ್ಕಂಥದ್ದು. ಈ ಭೃತ್ಯಾಚಾರದ ಒಂದು ಪರಿಕಲ್ಪನೆಯನ್ನು ನಾವು ನೋಡಿದಾಗ ಇದು ಆಧ್ಯಾತ್ಮದ ಸಾಧನೆಯ ಆರಂಭವೂ ಹೌದು ಮತ್ತು ಇದು ಕೊನೆಯೂ ಸಹಿತ ಹಾಗೆ ಕಂಡುಬರ್ತದ ಅಂತ. ಶರಣರಿಗೆ ಹಿರಿಯರಾಗಿ ಶಿವಶರಣರು ಹಿರಿಯರಾಗಿ ತಾನೇ ಹಿರಿಯರಾಗಿ ಭಯಭಕ್ತಿಯಿಂದ ಆಚರಿಸುವುದೇ ಭೃತ್ಯಾಚಾರ ಅನ್ನತಕ್ಕದ್ದು. ಇದು ಶರಣನ ಒಂದು ಆಧ್ಯಾತ್ಮಿಕತೆಯಲ್ಲಿ ಮುಂದುವರೆದು ಅದು ಏನಂತ ಸ್ಪಷ್ಟಪಡಿಸುತ್ತದೆ, ಪ್ರಸಾದಿ ಪ್ರಾಣಲಿಂಗ ಸ್ಥಳವನ್ನು ಹೇರಿ ಶರಣ ಐಕ್ಯ ಸ್ಥಳಗಳವರೆಗೆ ಆ ನಿಲುವಿಗೆ ಬಂದಾಗ ಭೃತ್ಯಾಚಾರ ಅನ್ನುವುದು ಏನಿದೆಯಲ್ಲ ಅದು ಜೊತೆಯಲ್ಲಿಯೇ ಬೆಳೆದುಕೊಂಡು ಬರುತ್ತದೆ ಅಂತ. ಅಷ್ಟೇ ಅಲ್ಲ, ತಾನೇ ಶಿವ ಸ್ವರೂಪವನ್ನತಕ್ಕಂತಹ ಅನುಭೂತಿಯನ್ನು ಸಹಿತ ಅದು ಕಟ್ಟಿಕೊಡ್ತದೆ ಅನ್ನೋತಕ್ಕಂತಹ ಮಾತನ್ನು ಗಮನಿಸಬೇಕು. ಇಲ್ಲಿ ಶಿವ ಸ್ವರೂಪ ಎಂದಾಗ ಅಹಂ ಅಳಿದು ಸೋಹಂ ಅಲ್ಲಿ ತಲೆದೋರಬೇಕು ಅಂತ. ಶಿವ ಸ್ವರೂಪಕ್ಕೆ ತನ್ನನ್ನು ತಾನು ಸಮರ್ಪಿಸಿಕೊಂಡಾಗ ಆ ಸಾಧನೆಗೆ ದಾಸೋಹಂ ಅನ್ನತಕ್ಕಂತ ಭಾವನೆಯಿಂದ ಅದು ಮುಖಾಮುಖಿಯಾಗುತ್ತದೆ ಅನ್ನೋತಕ್ಕಂತಹ ಚಿಂತನೆಯನ್ನು ಸ್ಪಷ್ಟೀಕರಣ ಕೊಡುತ್ತೇನೆ. ಇದಕ್ಕಿಂತ ಮಿಗಿಲಾಗಿ ಇಲ್ಲಿ ಭೃತ್ಯಾಚಾರದ ಒಂದು ಪರಿಕಲ್ಪನೆ ಹೇಗಿದೆ ಅಂತಂದಾಗ ಗುರುಲಿಂಗ ಜಂಗಮರನ್ನು ಹೇಗೆ ಆದರದಿಂದ ಅಲ್ಲಿ ಪೂಜಿಸಲಾಗುವುದು ಹಾಗೆಯೇ
ಶಿವಯೋಗಿ ಆದವನನ್ನು ಸಾಕ್ಷಾತ್ತು ಶಿವನೆಂದೇ ಭಾವಿಸಿ ಪೂಜಿಸಬೇಕು ಅನ್ನುವುದು ವೃತ್ತಾಚಾರದ ಒಂದು ಆದರ್ಶದ ತತ್ವವನ್ನು ಅದು ಬಿಂಬಿಸ್ತದೆ ಅಂತ. ಬಸವಣ್ಣನವರು ಹೇಳುವಂತೆ ಎನಗಿಂತ ಹಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅನ್ನೋತಕ್ಕಂತ ಮಾತನ್ನಿಲ್ಲಿ ಗಮನಿಸಬೇಕು. ತನ್ನ ಮುಟ್ಟಿ ನೀಡಿದುದೇ ಪ್ರಸಾದ, ತನ್ನ ಮುಟ್ಟಿ ನೀಡದುದೇ ಅಲ್ಲಿ ಓಗರ ಅಂತ. ಲಿಂಗಕ್ಕೆ ಕೊಟ್ಟು ಕೊಂಡೊಡೆ ಪ್ರಸಾದ, ಇದು ಕಾರಣ ಇಂತಪ್ಪ ಅತ್ಯಾಚಾರಿಗಳಲ್ಲದೆ ಪ್ರಸಾದವಿಲ್ಲ ಗುಹೇಶ್ವರ ಅಂತ. ಒಂದು ಸ್ವಾಭಿಮಾನಿಯಾಗಿರತಕ್ಕಂತಹವನು, ಆತ್ಮಾಭಿಮಾನಿಯಾಗಿರತಕ್ಕಂಥವ ಶರಣ ತನ್ನ ಅಂತಃಕರಣದ ಒಂದು ಪ್ರಸಾದವನ್ನು ಗುಹೇಶ್ವರನೆಂಬ ಲಿಂಗಕ್ಕೆ ಅದು ಅರ್ಪಿತಗೊಳ್ಳಬೇಕು ಅಂತ. ಆದರೆ ಇಲ್ಲಿ ಈ ಒಂದು ಉತ್ಕೃಷ್ಟವಾದಂತ ಧಾವಂತ ಯಾರ್ದು? ಪ್ರಭುಗಳದಾಗಿತ್ತು ಅಂತ. ಯಾಕ? ಈ ಮನ ಏನಿದೆಯಲ್ಲ, ಅನೇಕ ಕಲ್ಮಶಗಳಿಂದ ತುಂಬಿರತಕ್ಕಂತಹ ಈ ಮನಕ್ಕೆ ಒಂದು ಶಿವತ್ವವೆಂಬ ಒಂದು ಸ್ಫಟಿಕದ ಪ್ರಸಾದ ಬೇಕು ಅನ್ನೋತಕ್ಕಂತ ಒಂದು ಚಿಂತನೆ ಯಾರ್ದು ಅಂತಂದಾಗ ಭೃತ್ಯಾಚಾರ್ಯಾದಂತಹ ಶರಣನಿಗೆ ಅವನಿಗಿರ್ತದ ಅಂತ. ಅಲ್ಲಿ ಬರ್ತದ, ದೇವನಿಗೆ ಶರಣಾಗಬೇಕಾದರೆ ದಾಸತ್ವ ಅಂತ. ದಾಸತ್ವ, ವೀರ ದಾಸತ್ವ, ಇವೆಲ್ಲ ಈ ವಿಚಾರಧಾರೆಗಳೇನಿದೆಯಲ್ಲ ವೈಯಕ್ತಿಕವಾಗಿ ಪ್ರಭುವಿನ ಮನದ ಅನುಸಂಧಾನಗಳಿವೆ. ಇವುಗಳಲ್ಲಿ ನಾವು ಮುಖ್ಯವಾಗಿ ನಾವು ಕಂಡಾಗ ಇದು ಶರಣರ ಪರಂಪರೆಯಲ್ಲಿ ಕಂಡು ಬರತಕ್ಕಂತಹ ವಿಶಿಷ್ಟ ಧಾರೆ ಆದರೂ ಸಹಿತ ಅದಕ್ಕೆ ಒಂದು ಶ್ರೇಷ್ಠತೆಯನ್ನು ಬಿಂಬಿಸಿದ್ದು ಯಾರು ಅಂತಂದ್ರೆ ಶರಣ ಅಂತ. ಅವನೇ ಶರಣ. ಹೀಗಾಗಿ ಇಲ್ಲಿ ಅಲ್ಲಮ ಪ್ರಭು ಹೇಳ್ಕೊತಾರೆ, ಗುರುಲಿಂಗ ಜಂಗಮಕ್ಕೆ ತನ್ನದೇ ಆದಂತಹ ವಿಶಿಷ್ಟ ಅರ್ಥವನ್ನು ಸಮರ್ಪಿಸಿ ಹೇಳ್ಬೇಕಾದ್ರೆ ಅದು ತನ್ನ ಕಲ್ಪನೆಯ ಭೃತ್ಯಾಚಾರಿಯಾದಂತಹ ಶರಣನನ್ನು ಅದು ಅಂದಿನ ಕಾಲದಲ್ಲಿ ಪ್ರೇರೇಪಿಸಿದ್ದನ್ನು ಕಾಣಬಹುದು ಅಂತ. ಅಲ್ಲಮ ಪ್ರಭುವಿನ ಒಂದು ಭೃತ್ಯಾಚಾರ ಅನುಸಂಧಾನ ಅಂತಂದಾಗ ಹಿರಿಯರೆನ್ನದೆ ಕಿರಿಯರೆನ್ನದೆ ಸದಾ ವಿನಯದಿಂದ ಸೇವಾ ಮನೋಭಾವದಿಂದಿರಬೇಕು ಅಂತ. ಹೀಗಿರುವುದರಿಂದ ಇಲ್ಲಿ ಏನಾಗ್ತದ, ಅಹಂಕಾರ ನಿರಸನವಾಗುತ್ತದೆ ಅಂತ. ಈ ಅಹಂಕಾರ ನಿರಸನ ಆಗಬೇಕಾದರೂ ಸಹಿತ ಭೃತ್ಯಾಚಾರಿಯಾದವನ ಜೀವ ತುಂಬುವ ಈ ವಚನ ಹೆಂಗಿದೆ ಅಂತಂದಾಗ, ಇತ್ತ ಬಾರದಯ್ಯ ಬಾರಯ್ಯವೆಂದು ಭಕ್ತರೆಲ್ಲರ ಕೂರ್ತು ಹತ್ತೆ ಕರೆಯುತ್ತಿರಲು ಅಂತ ಹೇಳ್ತಾರೆ. ಅಂದ್ರೆ ಈ ಬಾಹ್ಯ ಒಂದು ಸಾಮಾನ್ಯತೆಯಲ್ಲಿ ಸಾಮಾನ್ಯವಾಗಿ ಪ್ರೇರೇಪಿಸತಕ್ಕಂತಹ ಈ ಸಮಾಜದಲ್ಲಿ ತಾನು ಸೇವಕ, ತನ್ನ ತನು ಮನ ಧನಗಳನ್ನೆಲ್ಲ ತನ್ನ ಸಮಾಜಕ್ಕೆ ಅರ್ಪಣೆಗೊಳ್ಳಬೇಕು ಅಂತ. ಈ ಸಮೂಹ ತನ್ನನ್ನು ಐಕ್ಯಗೊಳಿಸಿಕೊಳ್ಳುವುದೇ ಭೃತ್ಯಾಚಾರ ಅನ್ನೋತಕ್ಕಂತಹ ಮಾತನ್ನು ಗಮನಿಸಬೇಕು ಅಂತ. ಹೀಗಾಗಿ ಪ್ರಭು ಹೇಳ್ತಾನೆ, ಭೃತ್ಯಾಚಾರ ಅನ್ನುವುದು ರೂಪವಾಗಿ ವ್ಯಕ್ತಿಯ ಆಚರಣೆಗೆ ಒಳಗಾದಾಗ ಅದೇ ನಿಜವಾದ ಭಕ್ತನ ಲಕ್ಷಣ ಅನ್ನೋತಕ್ಕಂತ ಮಾತನ್ನು ಗಮನಿಸಬೇಕು. ಜಂಗಮನ ಆ ಲಕ್ಷಣ ಯಾವುದೆಂದರೆ ಲಿಂಗ ರೂಪವಾಗಿ ಪಾದಾರ್ಚನೆಯ ಮಾಡಿಸಿಕೊಳ್ಳಬೇಕು, ಭೃತ್ಯ ರೂಪವಾಗಿ ಪಾದಾರ್ಚನೆಯ ಮಾಡಿಕೊಳ್ಳಬೇಕು. ಜಂಗಮವು ಲಿಂಗ ರೂಪವಹ ವಿವರವೆಂತೆಂದಡೆ ಮಾತಿನಲ್ಲಿ ನಾನು ಲಿಂಗ ರೂಪ ಎಂದಡೆ ಹರಿಯದು. ತನುಮನ ಧನತ್ರಯಂಗಳ ಹಿಡಿದು ಹಿಡಿಯದೆ ಮಾಡಿಸಿಕೊಂಬುದೀಗ ಜಂಗಮಕ್ಕೆ ಲಕ್ಷಣ. ಆ ನಿಲುವಿಂಗೆ ಭವನಂ ನಾಸ್ತಿ ಭಕ್ತನು ಭೃತ್ಯ ರೂಪಕಃ ವಿವರ ಎಂತೆಂದಡೆ ಮಾತಿನಲ್ಲಿ ನಾನು ಭೃತ್ಯ ರೂಪ ಎಂದಡೆ ಹರಿಯದು. ತನುಮನ ಧನತ್ರಯಂಗಳು ಜೀವನ ಈ ಗುಣಕ್ಕಿದೆ, ಗುರುಲಿಂಗ ಜಂಗಮಕ್ಕೆ ಸಂದಳಿದು ದಾಸೋಹವ ಮಾಡುವುದೀಗ ಭಕ್ತನ ಲಕ್ಷಣ ಅಂತ. ಆ ನಿಲುವಿಂಗೆ ಭವನಂ ನಾಸ್ತಿ ಇಂತಿ ಉಭಯ ಕುಳಸ್ಥಳವ ಅಳಿದ ಸಂದಳಿದ ಒಂದಾಗಿ ನಿಂದ ನಿಲುವು ಗುಹೇಶ್ವರ ಲಿಂಗದಲ್ಲಿ ಐಕ್ಯವು ಅಂತ ಹೇಳ್ತಾರೆ. ಕೇವಲ ಮಾತಿನ ರೂಪದಲ್ಲಿ ಭೃತ್ಯ ಅಂತ ಹೇಳಿದರೆ ಅದು ಸಾಲದು, ಅದು ಕಾರ್ಯ ರೂಪಕ್ಕೆ ಬರಬೇಕು ಅಂತ.
ತನುಮನ ಧನಗಳನ್ನು ಜಂಗಮಕ್ಕೆ ಅರ್ಪಿಸಬೇಕು. ಅಲ್ಲಮ್ಮನ ಪ್ರಕಾರ ಈ ಮನದ ಇಂದ್ರಿಯಗಳ ಮೂಲಕ ಬಾಹ್ಯ ಪ್ರಪಂಚದ ಒಂದು ಅಲ್ಲಮನ ಈ ವಚನ ನೋಡ್ಬೇಕು. ತನ್ನುವ ತಾಗದ ಮುನ್ನ, ಮನವ ತಾಗದ ಮುನ್ನ, ಅಪ್ಯಾಯನ ಬಂದು ಎಡಗೊಡದ ಮುನ್ನ ಅರ್ಪಿತವ ಮಾಡಬೇಕು. ಗುರುವಿನ ಕೈಯಲ್ಲಿ ಎಳತಟವಾಗದ ಮುನ್ನ ಅರ್ಪಿತವ ಮಾಡಬೇಕು. ಎಡದ ಕೈಯಲ್ಲಿ ಕಿಚ್ಚು, ಬಲದ ಕೈಯಲ್ಲಿ ಹುಲ್ಲು, ಉರಿ ಹತ್ತಿತ್ತು ಗುಹೇಶ್ವರ ನಿಮ್ಮ ಪ್ರಸಾದಿಯ ಅಂತ. ಈ ಕಾಯಗುಣ ಸಿದ್ಧಾಂತಕ್ಕೆ ಈ ಮನಸ್ಸಿನ ಮೌಲ್ಯಮಾಪನ ಏನಿದೆಯಲ್ಲ, ಆ ಮನಸ್ಸಿನ ಮೂಲಕ ಎಚ್ಚರಿಕೆಯನ್ನು ಕೊಡತಕ್ಕಂತಹ ಒಂದು ಸ್ಥಿತ್ಯಂತರಗಳು, ಅಲ್ಲಿ ಬರತಕ್ಕಂತಹ ಭಕ್ತಿ ಯೋಗದ ಸಮಾಧಿಯಿಂದ ಇಲ್ಲಿ ಗುರುಭಾವದ ಆಂತರಿಕತೆಯಲ್ಲಿ ಗುರುವಿಗೆ ನೀನು ಕರುವಾಗದಿರು ಅನ್ನೋತಕ್ಕಂತಹ ಮಾತನ್ನು ಗಮನಿಸಬೇಕು. ಗು ಅಂತಂದಾಗ ಇಲ್ಲಿ ಮಾಯೆ, ರು ಅಂದರೆ ಇಲ್ಲಿ ನಿರೋಧ ಮಾಡುವುದು ಅಂತ. ಅಲ್ಲಮನ ವಚನಗಳು ಹೆಚ್ಚಾಗಿ ಬೆಡಗಿನ ವ್ಯಾಖ್ಯಾನಗಳಿಗೆ ಮಾತ್ರ ಅದು ಒಡ್ಡಿಕೊಳ್ಳುತ್ತವೆ, ಸಾಮಾನ್ಯರಿಗೆ ಅದು ಅರ್ಥವನ್ನು ಕೊಡಲು ಸಾಧ್ಯವಾಗುವುದಿಲ್ಲ ಅಂತ. ಒಮ್ಮೊಮ್ಮೆ ಅದು ಸಹಾಯಕ್ಕೆ ಒದಗಿ ಬಂದರೂ ಸಹಿತ ಆ ಕಠಿಣವಾದ ಬೆಡಗು ಏನಿದೆಯಲ್ಲ, ಅದು ನಮ್ಮನ್ನು ಒಂದು ವಿಚಾರ ಅರ್ಹತೆಗೆ ತೊಡಗಿಸಿಕೊಳ್ಳತಕ್ಕಂತಹ ಪ್ರಮೇಯ ಅಲ್ಲೆಲ್ಲ ಬರುತ್ತದೆ ಅನ್ನೋತಕ್ಕಂಥ ಮಾತನ್ನು ಗಮನಿಸಬೇಕು. ಮುಖ್ಯವಾಗಿ ಇಲ್ಲಿ ಅಲ್ಲಮನ ಬೆಡಗಿನ ವಚನ ಸ್ವರೂಪ ಒಂದು ಸ್ವಭಾವಗಳನ್ನು ಕುರಿತು ಹೆಚ್ಚಾಗಿ ಪುನರ್ ಮೌಲ್ಯೀಕರಣಗೊಂಡಿರತಕ್ಕಂತಹ ಬಂಡಾಯದ ಒಂದು ಪ್ರತಿಭಟನೆಯ ವಚನಗಳು ಸಹಿತ ಇವಾಗಿವೆ. ಅಂದ್ರೆ ಹೇಗೆ ಅಂದರೆ, ಬೆಡಗೆಂದರೆ ಚೆಲುವು, ಲಾಲಿತ್ಯ, ಚಮತ್ಕಾರ, ಸೌಂದರ್ಯ ಮತ್ತು ಜನಪದರಲ್ಲಿ ಒಗಟಾಗಿ ಬರತಕ್ಕಂತಹ ಒಂದು ಅನುಭವದ ಎಚ್ಚರಿಕೆ ಕೊಡುವುದೇ ಬೆಡಗು ಅದು. ಹಾಗಾಗಿ ಬೆಡಗಿಗೆ ಉತ್ತರ ಭಾರತದ ಭಾಷೆಯಲ್ಲಿ ಇದನ್ನು ಸಂಧಾ ಭಾಷೆ ಅಂತ ಕರೀತಾರೆ. ಬೆಡಗೆಂಬುದನ್ನು ಸ್ವತಃ ಅಲ್ಲಮನ ವಚನಗಳಿಂದ ತಿಳಿಯಲು ಸಾಧ್ಯವಾಗ್ತದ. ಎನ್ನ ನಾನರಿಯದಂದು ಮುನ್ನ ನೀನೇನಾಗಿದ್ದೆ ಹೇಳ, ಮುನ್ನ ಬಾಯಿ ಮುಚ್ಚಿಕೊಂಡುದಿ ಎಂಬುದು ನಿನ್ನ ಕಣ್ಣಿಂದ ಕಂಡೆನು. ಎನ್ನ ನಾನರಿದ ಬಳಿಕ ಇನ್ನು ನೀ ಬಾಯ್ದೇಡು ಮಾತಾಡಿದೆಡೆ, ಅದನ್ನೆನ್ನು ಕಣ್ಣಿಂದ ಕಂಡು ನಾಚಿದೆ ನೋಡ. ಎನ್ನ ಕಾವ ನಿನಗೆ ನಿನ್ನ ಕಾವ ನನಗೆ ಸಂಬಂಧ ಒಂದೇ ನೋಡ. ಗುಹೇಶ್ವರ ನಿಮ್ಮ ಬೆಡಗಿನ ಬಿನ್ನಾಣವ ನಾನರಿದೆ ನೋಡ. ಎಷ್ಟು ಸುಂದರವಾಗಿ ಇಲ್ಲಿ ಹೇಳ್ಕೊತಾನೆ ಪ್ರಭು ಅಂತಂದು. ಸದ್ವಿನಯವೇ ಇಲ್ಲಿ ಶರಣರಿಗೆ ಹಿರಿಯರಾಗಿ ಅನುಭಾವಿಕ ಸಂಘದ ನೆಲೆಯಲ್ಲಿ ಶಿವನ ಒಲುಮೆಯನ್ನು ನಮ್ಮದಾಗಿಸಿಕೊಳ್ಳಬೇಕು ಅಂತ ಅಂದಾಗ ಮಾತ್ರ ಈ ಸಂಸಾರದ ಒಂದು ಅನುಭೂತಿಯನ್ನು, ಸಂಸಾರದ ಅಪೇಕ್ಷದ ಗುರಿಯನ್ನು ನಾವು ಮುಟ್ಟಲು ಸಾಧ್ಯವಾಗ್ತದಂತ. ಅದರ ಫಲವನ್ನು ನಾವು ಜಗತ್ತಿಗೆ ಹಂಚಬೇಕು ಅಂತ. ಅದನ್ನೇ ಹೇಳ್ತಾನೆ, ನಿಜದ ಉದಯದ ಬೆಡಗಿನ ಕೀಲ ಅಂತ. ಆಧ್ಯಾತ್ಮದ ಈ ಭಕ್ತಿಯಲ್ಲಿ ಏನಿದೆಯಲ್ಲ, ಭೌತಿಕ ಸತ್ಯಗಳ ಆಚೆ ಗುಹೇಶ್ವರನ ಅಲ್ಲಿ ಸಂಧಾನವಡಗಿದೆ ಅಂತ. ನಿಗೂಢವಾಗಿ ಅಡಗಿದ್ದಾನೆ. ಆ ಗುಹೇಶ್ವರನ್ನ ಕಾಣಬೇಕಾದ್ರೆ ಬೆಡಗು ಬೇಕೇ ಬೇಕು ಅಂತ. ನಿಮ್ಮ ಕಾಲದ ಕಟ್ಟಳೆಯ ಕಲಿತನಕ್ಕೆ ನಾ ಬೆರಗಾದೆ ಅಂತ ಹೇಳ್ತಾನೆ. ಇಲ್ಲಿ ಬಸವಣ್ಣನವರ ಒಂದು ಮಾತನ್ನು ನೆನಪಿಸಿಕೊಳ್ಬೇಕು. ಅದೇನಂದ್ರೆ, ಮಾವಿನ ಕಾಯೊಳಗೊಂದು ಎಕ್ಕೆಯ ಕಾಯಿ ನಾನು ಅನ್ನೋತಕ್ಕಂತ ಮಾತನ್ನು ಗಮನಿಸಬೇಕು. ಮನ ಬಸುರಾದರೆ ಕೈ ಬೆಸಲಾಯಿತ್ತು ಕಂಡೆ, ಕರ್ಪೂರವ ಕಂಪ ಕಂಡು ಎನ್ನ ಕಿವಿ ಕುಡಿಯಿತ್ತು ಕಂಡೆ, ಮುತ್ತಿನ ಢಾಳವ ಮೂಗು ನುಂಗಿತ್ತು ಕಂಡೆ,
ಕಂಗಳ ಹಸಿದು ವಜ್ರವ ನುಂಗಿತ್ತು ಕಂಡೆ, ಒಂದು ನೀಲದೊಳಗೆ 3 ಲೋಕವ ಅಡಗಿತ್ತು ಕಂಡೆ ಗುಹೇಶ್ವರ. ಈ ಮನೋನ್ಮಯವಾದಂತಹ ಈ ಮನಸ್ಸಿನಲ್ಲಿ ಈ ಮಹಾಲಿಂಗ ಅನ್ನುವುದೇನಿದಿಲ್ಲ, ಗುರು ಕಾರುಣ್ಯದ ಅನುಭಾವದ ಸಂಯೋಗದಿಂದ ಅದು ಅಂತರಂಗದಲ್ಲಿ ಉದಯವಾಗ್ತಾ ಇರ್ತದೆ ಅಂತ. ಅದು ಏನು ಅಂತಂದಾಗ ಅದು ಕರಕ್ಕೆ ಬಂದಾಗ ಇಷ್ಟಲಿಂಗ ಆಗ್ತದ. ಅದನ್ನೇ ಹೇಳ್ತಾನೆ, ಕರ್ಪೂರವೆಂಬ ಸ್ವಾನುಭಾವವು ಸದ್ಭಾವದ ಒಂದು ಸಂಬಂಧದಿಂದ ಅದು ಬೋಧನೆಯ ರಸವನ್ನು ಈ ಕಿವಿಗಳು ಸ್ವೀಕಾರ ಮಾಡಿತ್ತು ಅಂತ. ಮುತ್ತೆಂಬ ಈ ಮುಕ್ತಿ ಏನಿದೆಯಲ್ಲ, ಇದು ಪರಿಶುಭ್ರತೆಯನ್ನು ನೀಡತಕ್ಕಂತಹ ಜ್ಞಾನದ ಸುಗಂಧವನ್ನು ಇದು ಗ್ರಹಿಸಿತು ಅನ್ನೋತಕ್ಕಂತ ಮಾತು ಬರ್ತದ ಅಂತ. ಈ ಪ್ರಜ್ಞಾನದಲ್ಲಿ ಮಹಾಗಣ ಶಿವನ ತತ್ವ ಅಲ್ಲಿ ಗ್ರಹಿಸ್ತಾ ಇದೆ ಅಂದರೂ ಈ ನೀಲವೆಂಬ ಈ ಮಾಯ ಏನಿದೆಯಲ್ಲ, ಇದು ತ್ರಿಜಗವಲ್ಲದಲ್ಲಿಯೂ ಸಹಿತ ಅಡಗಿಕೊಂಡಿತ್ತು ಅಂತ. ಹೀಗಾಗಿ ಈ ವೃತ್ತಾಚಾರ ಅನ್ನೋತಕ್ಕಂಥ ಈ ಕಲ್ಪನೆಯ ಈ ಶೋಧದಲ್ಲಿ ಸೇವಾ ಭಾವವೇ ಬಹಳ ಮುಖ್ಯವಾಗ್ತದ ಅಂತ. ಹೀಗಾಗಿ ಅಲ್ಲಮನ ಈ ಮಾತುಗಳನ್ನು ನಾವು ಗಮನಿಸಿದಾಗ ಶರಣ ಧರ್ಮದ ಒಂದು ಸಮರಶೀಲತೆಯಾಗಿ ಸಾಮಾಜಿಕ ಶಕ್ತಿಯಾಗಿ ಬೆಳೆದಿದ್ದು ಸಹಿತ ಉಂಟು. ಇದು ಮುಂಬರುವ ಧಾರ್ಮಿಕತೆಗೆ ಒಂದು ಮುನ್ಸೂಚನೆಯನ್ನು ಕೊಡತಕ್ಕಂತಹ ಹಂತವೂ ಸಹಿತ ಇದು ಅನ್ನೋತಕ್ಕಂತ ಮಾತನ್ನು ಗಮನಿಸಬೇಕು. ಅಷ್ಟೇ ಅಲ್ಲ, ಈ ವೃತ್ತಾಚಾರದ ಒಂದು ಸಾಮರಸ್ಯವನ್ನು ಕಾಣಬೇಕಾದರೆ ಅದರಲ್ಲಿ ಸಾಕಷ್ಟು ರೀತಿಯಾದಂತಹ ಪದಗಳ ಒಂದು ಸಮರ್ಪಣೆ ಹೇಗೆ ಅಲ್ಲಿ ಶರಣರು ನಮ್ಮ ಜೊತೆ ಕಟ್ಟಿಕೊಟ್ಟಿದ್ದಾರೆ ಅಂತಂದಾಗ, ದಾಸತ್ವ, ಪರದಾಸತ್ವ, ವೀರಭೃತ್ಯು, ಸಜ್ಜನತ್ವ, ಸಕಲಾವಸ್ಥೆಯು, ಗುರು ಪೂಜತ್ವವು, ಜಂಗಮ ಆರಾಧಕತ್ವ, ಲಿಂಗಾರ್ಚಕತ್ವ ಮತ್ತು ಭಕ್ತಿ ಅಪೇಕ್ಷಿತ, ಸ್ವಗೃಹ, ಸ್ವಧನ, ಸ್ವದೇಹ. ಇವು ಲಿಂಗ ಜಂಗಮರಿಗೆ ಭಕ್ತರಿಗೆ ಮಾತ್ರ ಸಮರ್ಪಣೆಯಾಗಬೇಕು. ಇಂತಹ ಈ ಭಕ್ತಿ ಏನಿದೆಯಲ್ಲ, ಈ ಭಕ್ತಿಯನ್ನು ನಾವು ನಮ್ಮಲ್ಲಿ ಅಳವಡಿಸಿಕೊಳ್ಳಬೇಕಾದರೂ ಸಹಿತ ದೇವ ಭಕ್ತರೇ, ಶಿವಭಕ್ತರೇ ಹಿರಿದು ತಾನು ಕಿರಿದು. ಹೀಗಾಗಿ ಇಲ್ಲಿ ಈ ಕಿರಿದೆಂಬ ಪರಿಕಲ್ಪನೆ ಇದೇನಿದೆಯಲ್ಲ, ಭೃತ್ವತ್ವವೇ ಭೃತ್ಯಾಚಾರದ ಎಂಬ ಮಾತಿನಲ್ಲಿ ಭೃತ್ಯಾಚಾರ ಅನ್ನೋದು ನಮ್ಮ ಸಮರ್ಪಣೆಯ ಭಾವದ ಪ್ರಾಮಾಣಿಕವಾದ ಒಂದು ಕಾಳಜಿಯೂ ಸಹಿತ ಹೌದು ಅಂತಂದು, ಲಿಂಗ ಜಂಗಮವ ಪೂಜಿಸಿ ಭಕ್ತನಾದೆನೆಂದಡೆ ಸದಾಚಾರವಿರಬೇಕು ನೋಡ, ಆ ಸದಾಚಾರಕ್ಕೆ ಭೃತ್ಯಾಚಾರವೇ ಮೊದಲು ನೋಡ. ವಿಶ್ವಾಸವುಳ್ಳ ಭಕ್ತಿಂಗೆ ಹೊರೆಯಿಲ್ಲ, ಅಲಂಕಾರವೆಂಬ ಅಲಗ ಹಿಡಿದು ಮಾಡುವ ಭಕ್ತಿ ತನ್ನನ್ನೇ ಇರುವುದು. ಗುಹೇಶ್ವರವೆಂಬ ಹಗೆಯ ಗೆಲುವಡೆ ಅರಿವೆಂಬ ಅಲಗ ಅವಧಾನ ತಪ್ಪದೆ ಹಿಡಿಯಬೇಕು ನೋಡ ಕೂಡಲ ಸಂಗಮ ದೇವ. ಗುರುಲಿಂಗ ಜಂಗಮಕ್ಕೆ ಅರ್ಪಿಸುವುದೇ ವೃತ್ತಾಚಾರವಾದರೆ, ಜಂಗಮಕ್ಕೇನಿದೆಯಲ್ಲ ತನು ಮನ ಧನವನ್ನು ಅರ್ಪಿಸಿ ನಮ್ಮನ್ನು ಸಾರ್ಥಕ ಪಡಿಸಿಕೊಳ್ಳಬೇಕು ಅನ್ನತಕ್ಕಂಥದ್ದಾವಂತ. ಈ ಶಿವ ಕೊಟ್ಟ ಒಂದು ಅನುಭವ ಏನಿದೆಯಲ್ಲ, ಅದನ್ನು ಶಿವನಿಗೆ ಅರ್ಪಿಸಿ ನಿರ್ಲಿಪ್ತರಾಗಬೇಕು ಅನ್ನೋತಕ್ಕಂಥ ಒಂದು ಮನಸ್ಸಿನ ಒಳನೋಟ. ಅದಕ್ಕೆ ದಾಸೋಹಂ ಎಂಬುವ ಹೆಚ್ಚಿನ ಮಂತ್ರ ಬೇಕಾಗಿಲ್ಲ. ಸೋಹಂ, ನಾವು ಸೇವಕನಾಗಿ ಸೋಹಂ ಭಾವನೆಯಿಂದ ಅಂತರಂಗದ ಗರ್ವದಲ್ಲಿ, ಅಂತರಂಗದ ಆ ಮಹಾ ಅಂಗದಲ್ಲಿ, ಲಿಂಗದಲ್ಲಿ ಶಿವೋಹಂ ಅಂದಾಗ ಮಾತ್ರ ಅದು ಸಾರ್ಥಕವಾಗ್ತದ. ಅಂದಾಗ ಅದು ಅಹಂಕಾರ ಅದು ಅಲ್ಲಿ ಸಮಾಪ್ತಿ ಆಗ್ತದ ಅಂತಕ್ಕಂಥ ಮಾತು ಇದೆ ಅಂತ. ಈ ಉಭಯವಳಿದು ದಾಸೋಹಂ ಭಾವನೆ ಕರುಣಿಸತಕ್ಕಂತಹ ಸಮರ್ಥನೆ ಎನ್ನನ್ನು ಬದುಕಿಸಯ್ಯ ಅನ್ನತಕ್ಕಂತಹ ನಿವೇದನೆ ಪ್ರಭುಗಳದು ಅಂತ. ಹೀಗಾಗಿ ಈ ಜಗತ್ತು ಏನಿದೆಯಲ್ಲ, ಒಂದು ಶಿವನ ಒಂದು ಸೃಷ್ಟಿಯ ರಹಸ್ಯ ಸಹಿತ ಹೌದು ಅಂತ. ಇವೆಲ್ಲ ಈ ಜಗತ್ತು ಶಿವಮಯ ಜಗತ್ತು. ಆಧ್ಯಾತ್ಮವಾದ ಒಂದು ಮಾರ್ಗದಲ್ಲಿ
ಒಂದು ಭೌತಿಕವಾದಂತಹ ಸತ್ಯ ಇದ್ದರೂ ಸಹಿತ ಆತ ಪ್ರಜ್ಞೆಗೆ ದಕ್ಕತಕ್ಕಂತಹ ಭಕ್ತಿಗೆ ಸುಲಭವಾಗಿ ಸಿಗುವ ಒಬ್ಬ ಸಾಧಕ ಸರಳವಾದಂತಹ ಒಂದು ಸತ್ಯ ಮಾರ್ಗವನ್ನು ಕಂಡುಕೊಂಡು ಹೇಳಿದ್ದಾರೆ ಆ ಶರಣರು. ಈ ಒಂದು ಭೌತಿಕ ಸತ್ಯಗಳ ಆಚೆ ಗುಹೇಶ್ವರನ ರಹಸ್ಯವು ಕಂಡರೂ ಸಹಿತ ಅದನ್ನು ದಾಟಲು ಭೃತ್ಯಾಚಾರವನ್ನತಕ್ಕಂತಹ ಸೋಪಾನಗಳು ನಮಗೆ ಅವಶ್ಯವಾಗಿ ಬೇಕೇ ಬೇಕಾಗ್ತವ. ಹೀಗಾಗಿ ಪ್ರಭುವಿಗೆ ಶಿವನಾಗಲಿ ಲಿಂಗವಾಗಲಿ ಅವು ಭೌತಿಕವಾದಂತಹ ಸತ್ಯಗಳು ಅಲ್ಲವೇ ಅಲ್ಲ. ಆದ್ದರಿಂದ ಲಿಂಗ ಇರಬೇಕು ಅಂದರೆ ಅದು ಎಲ್ಲಿರಬೇಕು? ಮನದಲ್ಲಿರಬೇಕು, ಆತ್ಮಲಿಂಗವಾಗಿರಬೇಕು. ಆದ್ದರಿಂದ ಒಂದ್ ಕಡೆ ಹೇಳ್ತಾರೆ ಪ್ರಭು, ಕೈಯ ಲಿಂಗ ಹೋದಡೆ ಮನದ ಲಿಂಗ ಹೋಗುವುದೇ ಎಂಬ ಪ್ರಶ್ನೆಯನ್ನು ಪ್ರಭು ಇಲ್ಲಿ ಹಾಕ್ತಾರೆ. ಭೃತ್ಯಾಚಾರ, ದಾಸತ್ವ, ವೀರದಾಸ, ವೀರಭೃತತ್ವ ಎಂಬ ಈ 4 ಭಾಗಗಳೇನಿದೆಯಲ್ಲ, ಇದು ತ್ರಿವಿಧ ದಾಸೋಹದ ಭಾಗವೆಲ್ಲ ಇವು ದಾಸತ್ವಕ್ಕೆ ಸೇರಿರತಕ್ಕಂತ ಒಂದು ಕಲ್ಪನೆ ಸಹಿತ ಹೌದು ಅಂತ. ಇದು ಭಕ್ತರಿಗೆ ಮಾತ್ರವಲ್ಲ, ಗುರುಲಿಂಗ ಜಂಗಮಕ್ಕೂ ಸಹಿತ ಇದು ಅನ್ವಯವಾಗುವುದನ್ನು ಗಮನಿಸಬೇಕು. ತನ್ನ ಹೊರಗಿರಲು ಪ್ರಸಾದ ಒಳಗಿರಲು ಏನಯ್ಯ, ಮನಕ್ಕೆ ಮನ ನಾಚದು. ಪ್ರಾಣಕ್ಕೆ ಲಿಂಗದಲ್ಲಿ ಪ್ರಸಾದವ ಕೊಂಡಡೆ ವ್ರತಕ್ಕೆ ಭಂಗ ಗುಹೇಶ್ವರ. ತನು ಹೊರಗಿರಲು ಎನ್ನುವಲ್ಲಿ ಅಲ್ಲಮನ ಮಾತನ್ನು ಗ್ರಹಿಸಿದಾಗ ಧಾರ್ಮಿಕ ಚಳುವಳಿಗೆ ಸಮಯಾಚಾರದ ಒಂದು ಪರಿಕಲ್ಪನೆ ಬೇಕು ಅಂತ. ಆದ್ದರಿಂದ ಒಂದು ಹೊಸ ಸಮಷ್ಟಿಯ ನಿರ್ಮಾಣವಾದಾಗಲೇ ಸಮಯಾಚಾರ ಸಾರ್ಥಕತೆಯನ್ನು ಪಡೆಯುತ್ತದೆ ಅಂತ. ಪ್ರಸಾದ ಒಳಗಿರಲು ಮನ ಏನದ, ಅದು ನಾಚುವುದಿಲ್ಲ. ಆದ್ದರಿಂದ ಗುಹೇಶ್ವರ ಎಂಬ ಲಿಂಗಕ್ಕೆ ಸಮಷ್ಟಿ ಸೃಷ್ಟಿಯನ್ನು ನಿರ್ಮಾಣ ಮಾಡತಕ್ಕಂತಹ ಶಕ್ತಿ ಯಾವುದಕ್ಕಿದೆ ಅಂದ್ರೆ ಭೃತ್ಯಾಚಾರಿಗೆ ಮಾತ್ರವಿದೆ ಅನ್ನೋತಕ್ಕಂತ ಮಾತನ್ನು ಗಮನಿಸಬೇಕು. ಇಲ್ಲಿ ಭೃತ್ಯಾಚಾರದ ಒಂದು ಕಲ್ಪನೆಯಲ್ಲಿ ಶರಣರು ಅಂತರಂಗದ ಒಂದು ಕೊಳೆಯನ್ನು, ಕಸವನ್ನು ಕಿತ್ತು ಹಾಕಿದಂಥವರು. ಅದನ್ನು ಶರಣರು ಬಲ್ಲವರಾಗಿದ್ದರೂ ಸಹಿತ ಅದನ್ನು ಅರ್ಥಕೊಂಡಿದ್ದರು. ಆದ್ದರಿಂದ ಭೃತ್ಯಾಚಾರ ಅನ್ನುವುದೇನಿದೆಯಲ್ಲ, ಇದು ವೈಯಕ್ತಿಕ ಸಾಧನೆಯಾದರೆ ದಾಸೋಹ ಮಾರ್ಗದ ಭಕ್ತಿ ಎಂಬ ಸಾಧಕನಿಗೆ ವೈಯಕ್ತಿಕ ವ್ಯಕ್ತಿತ್ವದ ಆತ್ಮ ಪರೀಕ್ಷೆಯೂ ಸಹಿತ ಅದೇ ಆಗ್ತದೆ ಅಂತ. ಹಾಗಾಗಿ ವ್ಯಕ್ತಿ ಮತ್ತು ಸಮಾಜಗಳು ಎರಡು ಸುಂದರವಾಗಿ ಸಮನ್ವಯಗೊಳ್ಳಬೇಕಾದರೆ ಪಂಚಾಚಾರಗಳು ಪರಿಭಾವಿಸಿದಷ್ಟು ಹೆಚ್ಚು ಅರ್ಥಗರ್ಭಿತವಾಗಿ ನಮ್ಮ ಮುಂದೆ ಅಭಿವ್ಯಕ್ತ ಮಾಡಲು ಸಾಧ್ಯವಾಗ್ತದೆ ಅನ್ನೋತಕ್ಕಂತಹ ಮಾತನ್ನು ಗಮನಿಸಬೇಕು ಅಂತ. ಅದಕ್ಕಿಂತ ಮುಖ್ಯವಾಗಿ ಒಬ್ಬ ಭೃತ್ಯಾಚಾರಿಯಾದಂಥವನು ಶರಣನ ಒಂದು ಪರಿಕಲ್ಪನೆ ಹೇಗಿರ್ತದೆ ಅಂತಂದಾಗ, ಇಲ್ಲಿ ಶಿಲೆಯೊಳಗಣ ಪಾವಕದಂತೆ, ಉದಕದೊಳಗಣ ಪ್ರತಿಬಿಂಬದಂತೆ, ಬೀಜದೊಳಗಣ ವೃಕ್ಷದಂತೆ, ಶಬ್ದದೊಳಗೆ ನಿಶಬ್ದವು ಅಡಗಿದಂತೆ ಅನ್ನತಕ್ಕಂಥ ಮಾತನ್ನು ಇಲ್ಲಿ ಗಮನಿಸಬೇಕು. ಗುಹೇಶ್ವರ ನಿಮ್ಮ ಶರಣರ ಸಂಬಂಧ ಅನ್ನತಕ್ಕಂಥ ನಿವೇದನೆ ಅಲ್ಲಮ ಪ್ರಭುತ್ವ. ಹಾಗಾಗಿ ಅಲ್ಲಮರು ಭೃತ್ಯಾಚಾರಿಯ ಸ್ವೀಕಾರ ಮಾಡಿದಂತಹ ಶರಣನನ್ನು ಶರಣ ಎನ್ನದೆ, ಅವನನ್ನು ವ್ಯಕ್ತಿ ಎನ್ನದೆ ಒಂದು ಚಿತ್ ಶಕ್ತಿಯ ಬೆಳಕು ಅನ್ನತಕ್ಕಂತಹ ಮಾತನ್ನು ಗಮನಿಸಬೇಕು. ಇಲ್ಲಿ ಶಿಲೆ ಪಾವಕಗಳು ನಮಗೆ ಮುಖ್ಯವಲ್ಲ. ಗುಹೇಶ್ವರ ಶರಣರ ಸಂಬಂಧ ಶಿಲೆಯೊಳಗೆ ಕಾಣದೆ ಅಡಕವಾಗಿರತಕ್ಕಂತಹ ಅಗ್ನಿಯಂತೆ ಅದು ಕಂಡು ಬರ್ತದೆ ಅಂತ. ನೀರೊಳಗೆ ಇರುವ ಬೀಜದಂತೆ, ಬೀಜದಲ್ಲಿ ಅಡಗಿರುವ ವೃಕ್ಷದ ಶಕ್ತಿಯಂತೆ, ಶಬ್ದದಲ್ಲಿ ಸುಪ್ತವಾಗಿ ನಿಶಬ್ದವಾಗಿ ಅಡಗಿರುವಂತಹ ಒಂದು ಅದಮ್ಯ ಚೈತನ್ಯದ ಆ ಶಕ್ತಿಯದು ಭೃತ್ಯಾಚಾರ. ಹಾಗಾಗಿ ಶರಣರು ಗುಹೇಶ್ವರನ ಮೊರೆ ಹೊಕ್ಕವರು
ಶರಣ ಅನ್ನೋತಕ್ಕಂತಹ ಮಾತನ್ನಿಲ್ಲಿ ಗಮನಿಸಬೇಕು ಅಂತ. ಆದ್ದರಿಂದ ಶಬ್ದ ಏನಿದೆಯಲ್ಲ, ಇದು ನಿಶ್ಶಬ್ದ ಶಿವನಾದರೂ ಸಹಿತ ಹುಟ್ಟಿದ ಶಬ್ದದಂತೆ ಇಲ್ಲಿ ಭೃತ್ಯಾಚಾರಿಯಾದಂತಹ ಶರಣ ಇಲ್ಲಿ ಜನ್ಮಿಸ್ತಾನೆ ಅನ್ನುವಂತಕ್ಕಂತಹ ಮಾತನ್ನಿಲ್ಲಿ ಸ್ಮರಿಸಿಕೊಳ್ಳುತ್ತಾ, ಇದುವರೆಗೆ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಿದ್ದಂತಹ ವಚನ ಮಂದಾರ ವೇದಿಕೆಯ ಸಮಸ್ತ ಶರಣ ಬಳಗಕ್ಕೆ ನನ್ನ ಭಕ್ತಿಪೂರ್ವಕ ಶರಣಾರ್ಥಿಗಳು.